ಇಂಜಿನಿಯರ್ ಬಾಬುನೇ ಕೊಡ್ತಾರೆ ಓಕೆ. ಈಗ ಬಳೆ ಗಿಳೆ ಎಲ್ಲ ಅಲ್ಲಿ ಮಾಡಿಕೊಡ್ತೀವಿ, ಅಲ್ಲಿ ಹೋಗ್ಬೇಕು. ಇದು ಸಂತೆಲೆ ವೇದಿಕೆ ಮೇಲೆ ಉಪಸ್ಥಿತರಿರುವ ಜನಪ್ರಿಯ ಶಾಸಕರಾದ ಶ್ರೀ ಶಿವಲಿಂಗೇಗೌಡರೇ, ಎಲ್ಲ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಪೌರ ಕಾರ್ಮಿಕರೇ ಹಾಗೂ ಸಿಬ್ಬಂದಿ ವರ್ಗದವರೇ, ಏನು ನಗರಸಭೆ ವ್ಯಾಪ್ತಿಯಲ್ಲಿ ಪ್ರತಿದಿನ ನಾವು ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮನೆಯಿಂದ ಏನು ಕಸನ ನಾವು ಕಡಿತಾ ಇದ್ದೀವಿ, ಹಸಿ ಕಸ ಮತ್ತು ಒಣ ಕಸನ ಅದನ್ನು ಪ್ರತ್ಯೇಕ ಮಾಡಿ ನಾವು ಲ್ಯಾಂಡ್ಫಿಲ್ ಸೈಡಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆ ಚಾಲೆಂಜ್ನ ನಾವು ಏನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕು ಮತ್ತು ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ನ ಪಾಲನೆ ಮಾಡಬೇಕು. ಆ ದೃಷ್ಟಿಯಿಂದ ನಾವು ಈ ದಿನ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಬಗ್ಗೆ ಒಂದು ಕಾರ್ಯಕ್ರಮನ ಏರ್ಪಾಡು ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ, ಏನು ನಾವು ನಗರಸಭೆಯಿಂದ ಪ್ರತಿದಿನ ಮನೆಗೆ ಗಾಡಿ ಕಳಿಸ್ತಾ ಇದ್ದೀವಿ, ಆಟೋಗಳನ್ನ ಕಳಿಸ್ತಾ ಇದ್ದೀವಿ, ಆ ಕೆಲಸ ನಾವು ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವುದೇ ರೀತಿ ಲೋಪಗಳಿದ್ರೆ ಸಾರ್ವಜನಿಕರು ನಮಗೆ ಮಾಹಿತಿ ನೀಡ್ಬೋದು, ಆದರೆ ಸಾರ್ವಜನಿಕರಿಂದ ಯಾವುದೇ ಮಾಹಿತಿಗಳು ಬರ್ತಾ ಇಲ್ಲ. ಅಂದರೆ ನಾವು ಏನು ಅಂದ್ಕೊಂಡಿದ್ದೀವಿ, ನಾವು ಕೆಲಸನ ಸಮರ್ಪಕವಾಗಿ ಮಾಡ್ತಾ ಇದ್ವಿ, ಸಾರ್ವಜನಿಕರಿಂದ ನಮಗೆ ಸಹಕಾರ ಕೊಡ್ತಾ ಇಲ್ಲ ಅಂತ ನಮ್ಮ ಭಾವನೆ. ಈ ದೃಷ್ಟಿಯಲ್ಲಿ ನಾವು ಏನು ಕಸನ ಹಸಿ ಮತ್ತು ಹೊಸ ಕಸ ಒಣ ಕಸ ಅಂತ ಬೇರ್ಪಡಿಸಿ ಕಡ್ಡಾಯವಾಗಿ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಬಗ್ಗೆ ಜಾಥಾನ ಹಮ್ಮಿಕೊಂಡಿದ್ವಿ. ಎಲ್ಲರೂ ಸಾರ್ವಜನಿಕರು ಮನೆಯಲ್ಲಿ ಏನು ಮನೆ ಮುಂದೆ ಆಟೋ ಬರ್ತದೆ, ಆ ಆಟೋಗೆ ಕಡ್ಡಾಯವಾಗಿ ನಾವು ಹಸಿ ಕಸ ಮತ್ತು ಒಣ ಕಸನ ಏರ್ಪಡಿಸಿ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ. ಅಲ್ಲಿ ಕೊಡ್ಸ ಸಂತೆ ಒಳಗೆ ಹಾಕಿ ಹೋಗಿ, ಸಂತೆ ಒಳಗೆ ಒಂದು ದಿವಸ ಎಕ್ಸಿಬಿಷನ್ ಇದೆ. ಸಂತೆ ಒಳಗೆ ಗುರುವಾರ ಶುಕ್ರವಾರ ಸಂತೆಯಲ್ಲಿ ಹಾಕಿ ಕೂತ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗಿ, ಅದನ್ನ ನಾವು ಮಾರ್ಕೆಟ್ಗೆ ಬಂದು ಮಾಡಿ ವ್ಯಾಪಾರ ಮಾಡೋಕ್ಕಾಗಲ್ಲ. ಸಂತೆನೆ ಅವತ್ತು ಸಾರ್ವಜನಿಕರು ಒಂದ್ ಸ್ವಲ್ಪ ಶ್ರಮ ತಗೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಆ ಒಟ್ಟಾರೆ ರೋಡ್ ಕ್ಲೋಸ್ ಮಾಡಕ್ಕೆ ಹೇಳಿದ್ವಿ, ಅಲ್ಲಿ ಯಾವ ಟ್ರಾಫಿಕ್ ಇಲ್ಲ, ಅವತ್ತು ಮಾಡಿ ಅದಕ್ಕೆ ಬೇಕಾದ್ರೆ ತಗೊಂಡು ಹೋಗಿ ಕೊಡ್ತೀವಿ. ಇಲ್ಲಿ ಮಾತ್ರ ಬಿ ಎಚ್ ರೋಡಲ್ಲಿ ನಾನೇ ಬಿ ಎಚ್ ರೋಡಲ್ಲಿ ಮಾತ್ರ ಸಂತಿ ತಗೊಂಡೋಗಿ ಕೊಡ್ರಿ.